ಶ್ವೇತಾ ಅವರೇ, ಈಗ ಸ್ವಾದಿಷ್ಟಾನ ಚಕ್ರದ ಬಗ್ಗೆ ಹೇಳಿದ್ರಿ. ಈಗ ನೆಕ್ಸ್ಟ್ ಮೂರನೇ ಚಕ್ರ ಯಾವುದು? ಮೂರನೇ ಚಕ್ರ ಮಣಿಪುರ ಚಕ್ರ. ಮಣಿಪುರ ಚಕ್ರ. ಮಣಿಪುರ ಇದು ನಮ್ಮ ಹೊಕ್ಕಳಿನ ಭಾಗದಲ್ಲಿದೆ, ಹೊಕ್ಕಳಿನ ಮಧ್ಯ ಭಾಗದಲ್ಲಿದೆ. ಈಗ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಆ ಕಡೆ ಈ ಕಡೆ ಪ್ರತಿಯೊಬ್ಬರ ಒಂದು ಎನರ್ಜಿ ಮೇಲೆ ಅದು ಆ ಕಡೆ ಈ ಕಡೆ ಇರುತ್ತೆ. ಈ ಮಣಿಪುರ ಚಕ್ರ ಏನು ಒಂದು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಇದು ನಿಮ್ಗೆ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಆ ಮನುಷ್ಯನಿಗೆ ಬಹಳಷ್ಟು ಕಾನ್ಫಿಡೆನ್ಸ್ ಕಮ್ಮಿ ಆದಾಗ, ಆತ್ಮವಿಶ್ವಾಸದ ಕೊರತೆ ಇದ್ದಾಗ ಈ ಮಣಿಪುರ ಚಕ್ರವನ್ನ ಹೀಲ್ ಮಾಡ್ಕೋಬೇಕು ಅಂತ ಹೇಳ್ತೇವೆ. ಯಾಕಂದ್ರೆ ಮನುಷ್ಯನಿಗೆ ಮುಖ್ಯವಾಗಿರೋದು ಯಾವ್ದು ಸರ್? ನಮ್ಮ ಜೀವನದಲ್ಲಿ ಏನೇ ಇಲ್ಲದೆ ಇರ್ಬೋದು, ಒಂದಿದ್ರೆ ಹೇಳ್ತೇವಲ್ಲ, ಏನು ಮನುಷ್ಯ ಕಳ್ಕೊಂಡಿದ್ರು ಆತ್ಮವಿಶ್ವಾಸ ಹಾಗೆ ಅದು ತುಂಬಾ ಒಂದು ಅದ್ಭುತವಾದಂತಹ ಎನರ್ಜಿ ಮಣಿಪುರ ಚಕ್ರದಲ್ಲಿ ಇರುವಂತದ್ದು. ಈಗ ಮಣಿಪುರ ಚಕ್ರದ ಎನರ್ಜಿ ರಿಲೇಟೆಡ್ ಟು ಅದೇ ಕಾನ್ಫಿಡೆನ್ಸ್. ಅದರ ನಂತರ ನಿಮ್ಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಸಮಸ್ಯೆ ಇರ್ಬೋದು, ಹೊಟ್ಟೆ ನೋವು, ಅಲ್ಸರ್, ಇದೆಲ್ಲವೂ ಕೂಡ ಕನೆಕ್ಟೆಡ್ ಟು ಮಣಿಪುರ ಚಕ್ರ. ಈ ಮಣಿಪುರ ಚಕ್ರವನ್ನ ಹೀಲ್ ಮಾಡೋದಕ್ಕೆ ತುಂಬಾ ಮೆಥಡ್ಗಳಿದೆ. ಅದರ ಬಣ್ಣ ಹಳದಿ ಇರುತ್ತೆ. ನೀವು ಹಳದಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಣ್ಣು ಹಂಪಲ್ಲಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಒಂದು ಕಲರ್ ಅಲ್ಲಿ ನೀವು ಧ್ಯಾನ ಮಾಡುವಂತದ್ದು ಇರ್ಬೋದು. ಅಂದ್ರೆ ಈ ರೀತಿ ಮಾಡಿದಾಗ ಏನಾಗುತ್ತೆ, ಮಣಿಪುರ ಚಕ್ರದ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮಣಿಪುರ ಚಕ್ರ ಎನರ್ಜಿ ಬ್ಯಾಲೆನ್ಸ್ ಆದಾಗ ನಿಮ್ಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಮತ್ತೊಂದು ಸರ್, ನಾನು ಇಲ್ಲಿ ಹೇಳಲೇಬೇಕು, ನಾವು ಮಣಿಪುರ ಚಕ್ರ ಯಾವತ್ತೂ ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು, ಸುಮ್ನೆ ನಮ್ಗೆ ಅವ್ರು ಏನೂ ಮಾಡಿರಲ್ಲ, ನಮ್ಮ ಬಗ್ಗೆ ಅವರಿಗೆ ಗೊತ್ತೇ ಇರಲ್ಲ, ಪರಿಚಯನೇ ಇರಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ನಮ್ಮ ಒಂದು ಮಣಿಪುರ ಚಕ್ರದ ಎನರ್ಜಿ ಏನಿದೆ ಅದನ್ನ ನಾವು ಕಮ್ಮಿ ಮಾಡ್ತಾ ಇರ್ತೇವೆ. ನಾನು ನನ್ನ ಜೀವನದಲ್ಲಿ ಬಹಳಷ್ಟು ಮಂದಿಯನ್ನ ಗಮನಿಸ್ತಾ ಇದ್ದೇನೆ, ಅವರಿಗೆ ಸಂಬಂಧನೇ ಪಟ್ಟಿರಲ್ಲ ಆ ವ್ಯಕ್ತಿಯ ಬಗ್ಗೆ ಸುಮ್ನೆ ಮಾತಾಡೋದು, ಸುಮ್ನೆ ಏನೋ ಹೇಳೋದು, ಅವ್ರಿಗೆ ಗೊತ್ತಿರಲ್ಲ ನೀವು ಏನ್ ಮಾಡಿರ್ತೀರಾ, ಏನ್ ಮಾತಾಡ್ತೀರಾ ಅನ್ನೋದು. ಆವಾಗ ಅವ್ರಿಗೆ ಏನು ಎಫೆಕ್ಟ್ ಆಗಲ್ಲ ಸರ್. ನಮ್ಮ ಮಣಿಪುರ ಚಕ್ರದ ಎನರ್ಜಿ ಆ ಎನರ್ಜಿ ತುಂಬಾ ಲೋ ಆಗ್ತಾ ಹೋಗ್ತಿದೆ. ಅದಕ್ಕೆ ನಾನು ಮಕ್ಕಳಿಗಿರ್ಬೋದು, ಬೇರೆ ಬೇರೆ ತರಗತಿಯಲ್ಲಿ ಈ ಪಾಯಿಂಟ್ ಅನ್ನ ಕಂಪಲ್ಸರಿಯಾಗಿ ಹೇಳ್ತೀನಿ. ನೀವು ಇನ್ನೊಬ್ಬರ ಬಗ್ಗೆ ನಿಮ್ಗೆ ಸಂಬಂಧ ಪಡದಿದ್ರೆ ನೀವು ಮಾತಾಡೋದಿಕ್ಕೆ ಹೋಗ್ಲೇಬೇಡಿ ಅಂತ. ನೋವಾಗಿರುತ್ತೆ ಯಾರ ಬಗ್ಗೆನೂ ನೀವು ಹೇಳಿರ್ತೀರಾ, ನಂಗೆ ಹಿಂಗ್ ನೋವಾಯ್ತು ಈ ತರ ಅಂತ. ಓಕೆ, ಅದು ನಿಮ್ಮ ಒಂದು ಮನಸ್ಸಿನ ಭಾರವನ್ನ ಹೊರ ಹಾಕೋದಿಕ್ಕ ಅಥವಾ ನಿಮ್ಮ ನೋವಿನ ಒಂದು ಭಾಗವನ್ನ ಹೊರ ಹಾಕೋದಿಕ್ಕ ಆ ಕಾರಣಕ್ಕೆ ಹೇಳ್ತೀರಾ. ಆದ್ರೆ ನಿಮ್ಗೆ ಸಂಬಂಧ ಪಡದ ವಿಚಾರದಲ್ಲಿ ನೀವು ಯಾವತ್ತೂ ನೆಗೆಟಿವಿಟಿಯನ್ನ ಕನೆಕ್ಟ್ ಮಾಡ್ಕೊಳ್ತೀರಾ, ಆವಾಗ ನಿಮ್ಮ ಮಣಿಪುರ ಚಕ್ರದ ಎನರ್ಜಿ ತುಂಬಾ ಲೋ ಆಗುತ್ತೆ. ನೀವು ಕಾನ್ಫಿಡೆನ್ಸ್ ಏನಿದೆ ಅದನ್ನ ಕಳ್ಕೊಂತ ಆತ್ಮವಿಶ್ವಾಸದ ಬಲ ಕುಂದುತ್ತೆ. ಅದಕ್ಕೆ ಯಾವತ್ತು ಅದನ್ನು ಖಂಡಿತವಾಗಿಯೂ ನಾವು ನೆನಪಿಟ್ಕೋಬೇಕು. ಅದರ ನಂತರ ಇದರ ಮಂತ್ರ ಏನಿದೆ, ರಮ್, ಇದ್ರ ಒಂದು ಮುದ್ರ ಏನಿದೆ, ಇದು ಸಮಾನ ಮುದ್ರ ಅಂತ. ಇದು ಸಮಾನ ಮುದ್ರ. ಇದು ಅಗ್ನಿ ತತ್ವ, ವಾಯು, ಆಕಾಶ, ಪೃಥ್ವಿ, ಜಲ, ಈ 5 ತತ್ವಗಳನ್ನ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡೋದು. ಇದು ಸಮಾನ ಮುದ್ರ. ಈ ಸಮಾನ ಮುದ್ರವನ್ನ ಮಾಡೋದ್ರಿಂದ ನಮ್ಮ ಒಂದು ಮನಸ್ಸಿನ ಶಕ್ತಿ ಜಾಸ್ತಿ ಆಗುತ್ತೆ. ಇದರಲ್ಲೂ ಕೂಡ ನಿಮ್ಗೆ ದೈಹಿಕವಾಗಿ, ಮಾನಸಿಕವಾಗಿ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಹಾಗೆ ಶುಗರ್, ಡಯಾಬಿಟಿಸ್ ಇದ್ದವರಿಗೆ ಇದು ಕಂಪಲ್ಸರಿಯಾಗಿ ಮಾಡಲೇಬೇಕಾದಂತಹ ಮುದ್ರ. ಮತ್ತೆ ಡಯಾಬಿಟಿಸ್ ನಮ್ಮ ಮಣಿಪುರ ಚಕ್ರಕ್ಕೆ ಕನೆಕ್ಟ್ ಆಗಿರುವಂತಹ ಸಮಸ್ಯೆ. ಹಾಗಾಗಿ ಈ ಮುದ್ರವನ್ನ ಮಾಡುವಂತದ್ದು. ಇದರ ಮಂತ್ರ ರಮ್ ಇದೆ. ಎರಡು ಮಾಡಬೇಕು. ಇದು ಸಮಾನ ರಮ್. ಇದು ಮುದ್ರದ ಹೆಸರು ಸರ್ ಸಮಾನ ಮುದ್ರ. ಇದನ್ನ ನಾನು ಮಾಡ್ತೀನಿ. ಇದು ಉಸಿರನ್ನ ಒಳ ತೆಗೆದುಕೊಂಡು ರಮ್ ಆ ವೈಬ್ರೇಷನ್ ಅನ್ನ ಫೀಲ್ ಮಾಡಬೇಕು. ಮತ್ತೆ ಮಣಿಪುರ ಚಕ್ರದಲ್ಲಿ ನಿಮ್ಗೆ ಅದ್ಭುತವಾದಂತಹ ಒಂದು ಎನರ್ಜಿ ಪಾಸ್ ಆಗ್ತಾ ಇದೆ, ವೈಬ್ರೇಟ್ ಆಗ್ತಾ ಇದೆ ಅಂದಾಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಅಷ್ಟೇ, ನಮಗೆ ಎಷ್ಟೊತ್ತು ಬೇಕಾದ್ರೆ ಮಾಡ್ಕೋಬಹುದು. 10 ಮಿನಿಟ್ಸ್ 20 ಮಿನಿಟ್ಸ್ ಹೌದು, ನೀವು ಎಷ್ಟೊತ್ತಾದ್ರೂ ಮಾಡಬಹುದು. ಮಿನಿಮಮ್ ಯಾವುದೇ ಒಂದು ಉತ್ತಮ ರೀತಿಯ ಒಂದು ನಿಮ್ಗೆ ರಿಸಲ್ಟ್ ಬರ್ಬೇಕಾದ್ರೆ ಅಥವಾ ಕನೆಕ್ಟ್ ಆಗಿದೆ ಎನ್ನುವ ಭಾವನೆ ಬರ್ಬೇಕಾದ್ರೆ 9 ಸಲ ಆದ್ರೂ ನೀವು ಮಾಡಬೇಕು. ಅದರ ನಂತರ ನೀವು ಇದು ಮೊದಲನೇದಾಗಿ ಪೃಥ್ವಿ
ತತ್ವಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳಿದೆ. ಹ್ಮ್. ಎರಡನೇದು ಜಲತತ್ವಕ್ಕೆ ಸಂಬಂಧಪಟ್ಟಿರೋದು, ಇದು ಅಗ್ನಿ ತತ್ವಕ್ಕೆ. ಅಗ್ನಿತತ್ವ. ಹಾ, ಇದರ ಎನರ್ಜಿ ನೀವು ಅಗ್ನಿ ತತ್ವಕ್ಕೆ ಅಂದ್ರೆ ಸೂರ್ಯನ ರಿಲೇಟೆಡ್ ಯಾವುದೇ ರೀತಿಯ ಒಂದು ಮಂತ್ರ ಪಠನೆ, ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಮಂತ್ರ ಪಠಣೆಯಿಂದ ಕೂಡ ನೀವು ಎನರ್ಜಿಯನ್ನ ಜಾಸ್ತಿ ಮಾಡ್ಬೋದು. ಅಥವಾ ಸೂರ್ಯನ ಎನರ್ಜಿಗೆ ಕನೆಕ್ಟ್ ಆಗಿ ಅಂದ್ರೆ ಆ ಸೂರ್ಯನ ಎನರ್ಜಿ ಪಡೆಯುವಂತಹ ಜಾಗದಲ್ಲಿ ಹೋಗಿ ನಿಂತ್ರೆ ಆ ಕಿರಣಗಳನ್ನ ನೀವು ಸ್ವೀಕರಿಸ್ತಾ ನಿಮ್ಮ ಎನರ್ಜಿಯನ್ನ, ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡ್ಬೋದು. ಹಾಗೆ ಹೇಳ್ದಲ್ಲ, ಸಾವಿರಾರು ಮೆಥಡ್ಗಳಿದೆ. ಮತ್ತೆ ನೀವು ಮೊದಲೇ ಹೇಳ್ದಾಗೆ ನೀವು ಒಂದು ಸಲ ಕನೆಕ್ಟ್ ಆಗ್ಬಿಟ್ರೆ ನಿಮ್ಗೆ ಯಾವ ತರ ಹೋಗ್ಬೇಕು, ಹೇಗೆ ಎನರ್ಜಿ ಕನೆಕ್ಟ್ ಆಗ್ಬೇಕು, ಅದೇ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಹೋಗುತ್ತೆ. ಆ ತರ ಇದೊಂದು ಮಣಿಪುರ ಚಕ್ರ ಒಂದು ಅದ್ಭುತವಾದಂತಹ ಚಕ್ರ. 7 ಚಕ್ರಗಳು ಅದ್ಭುತವಾದಂತಹ ಚಕ್ರಗಳೇ. ಅದರಲ್ಲಿ ಇದು ನೇರವಾಗಿ ನಮ್ಮ ಕಾನ್ಫಿಡೆನ್ಸ್ ತಂದು ಕೊಡುತ್ತೆ. ಅದ್ರ ನಂತರ ಈ ಮಣಿಪುರ ಚಕ್ರ ನೇರವಾಗಿ ನಮ್ಮ ಬ್ರೈನಿಗೆ, ನಮ್ಮ ಒಂದು ಮೆದುಳಿಗೆ ನೇರವಾಗಿ ಕನೆಕ್ಟ್ ಆಗಿರೋದ್ರಿಂದ ನಮ್ಮ ಮನಸ್ಸು ಬ್ಯಾಲೆನ್ಸ್ ಮಾಡೋದಿಕ್ಕೂ ಗಟ್ಸ್ ಫೀಲಿಂಗ್ಸ್ ಅಂತ ಹೇಳ್ತಾರಲ್ಲ ಸರ್, ಗಟ್ಸ್ ಫೀಲಿಂಗ್ಸ್ ಅಂದ್ರೆ ನಿಮ್ಗೆ ತುಂಬಾ ಟೆನ್ಷನ್ ಆದಾಗ ಏನಾಗುತ್ತೆ ಸರ್, ನಿಮ್ಗೆ ತುಂಬಾ ಚಿಂತೆ ಆಗ್ತಿದೆ, ನಿಮ್ಗೆ ತುಂಬಾ ಗೊಂದಲ ಆಗುತ್ತೆ, ಆವಾಗ ಏನಾಗುತ್ತೆ ಹೊಟ್ಟೆಯಲ್ಲಿ ಸಂಕಟ ಅಂತ ಹೇಳ್ತಾರಲ್ಲ, ನಿಮ್ಮ ಮನಸ್ಸಿಗೆ ಟೆನ್ಷನ್ ಆದಾಗೆ ನಿಮ್ಗೆ ಊಟ ಮಾಡಕ್ಕಾಗಲ್ಲ, ಊಟ ಯಾವ್ದು ಬೇಡ ಅನ್ಸ್ಬಿಡುತ್ತೆ ನಮ್ಗೆ ಆ ಸಮಯದಲ್ಲಿ. ಊಟ ಬೇಡವೇ ಬೇಡ, ಹಸಿವಾಗಲ್ಲ. ಯಾಕಂದ್ರೆ ಮಣಿಪುರ ಚಕ್ರ ಅಂದ್ರೆ ನಿಮ್ಗೆ ಮಣಿಪುರ ಚಕ್ರ ನೇರವಾಗಿ ನಮ್ಮ ಬ್ರೈನಿಗೆ, ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಯಾವತ್ತೂ ಅಷ್ಟೇ ನಾವು ಈ ಒಂದು ಎನರ್ಜಿಯನ್ನ, ಮಣಿಪುರ ಚಕ್ರದ ಎನರ್ಜಿಯನ್ನ ಯಾವತ್ತೂ ಕಮ್ಮಿ ಆಗೋದಿಕ್ಕೆ ಬಿಡ್ಲೇಬಾರ್ದು. ಅದು ಏನಾದ್ರೂ ಎನರ್ಜಿ ಕಮ್ಮಿ ಆದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದ ನಿಮ್ಗೆ ನೆಗೆಟಿವಿಟಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಮಣಿಪುರ ಚಕ್ರವನ್ನ ದಿನದಲ್ಲಿ ಒಂದು 5 ನಿಮಿಷ ಆದ್ರೂ ಅದಕ್ಕೆ ಸಮಯ ಕೊಟ್ಟು ಹೀಲ್ ಮಾಡಬೇಕು. ಅಂದ್ರೆ ನಾವು ಮತ್ತೊಂದು ಇಲ್ಲಿ ಹೇಳ್ತಾ ಇದ್ದೇನೆ, 7 ಚಕ್ರವನ್ನ ಫಸ್ಟ್ಗೆ ಬ್ಯಾಲೆನ್ಸ್ ಮಾಡಿನೇ ಪರ್ಟಿಕ್ಯುಲರ್ ಚಕ್ರವನ್ನ ನೀವು ಹೀಲ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು ಮಾಡಬೇಕು. ಯಾಕಂದ್ರೆ ಒಂದು ಚಕ್ರಕ್ಕೆ ಎನರ್ಜಿ ಜಾಸ್ತಿ ಕೊಟ್ಟು ಮತ್ತೊಂದು ಚಕ್ರವನ್ನ ಬಿಡೋ ಹಾಗಿಲ್ಲ. ಕೆಲವರು ಸಮವಾಗಿ ಮಾಡಬೇಕು. ಈಗ ಕೆಲವೊಂದು ಸಲ ಹೇಳ್ತಾರೆ, ನಾವ್ ಇದೊಂದು ಚಕ್ರ ಬ್ಯಾಲೆನ್ಸ್ ಮಾಡ್ತೇವೆ, ಇದೊಂದು ಚಕ್ರ ಅಷ್ಟೇ ಹೇಳ್ಕೊಡಿ. ಹಂಗಲ್ಲ, ಅದು ನೀವು 7 ಚಕ್ರ ಕೂಡ ಒಂದೇ ಒಂದು ಬ್ಯಾಲೆನ್ಸ್ ಅಲ್ಲಿ ಕನೆಕ್ಟ್ ಆಗುವಂಥದ್ದು. ಅದಕ್ಕೋಸ್ಕರ ನೀವು 7 ಚಕ್ರವನ್ನ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಚಕ್ರಕ್ಕೆ ವಿಶೇಷವಾಗಿ ಕನೆಕ್ಟ್ ಆಗುತ್ತೆ. ಮೇಡಮ್, ಈಗ ನನ್ಗೊಂದು ಸಂಶಯ ಏನಂದ್ರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗಗಳಿದಾವಲ್ಲ, ಅದು ನಾವು ಕೆಳಗಡೆಯಿಂದ ನೀವು ಹೇಳ್ಕೊತಾ ಬಂದ್ರಿ, ಅಂದ್ರೆ ಎಲ್ಲಾನು ಬಟ್ ಮೇಲಿಂದ ಬರೋದಿಲ್ವ ನಿಮ್ಗೆ? ಈಗ ಏನ್ ಗೊತ್ತಾ, ಈ ಚಕ್ರಗಳನ್ನೇ ಯಾವತ್ತು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅದ್ರ ನಂತರ ಹೃದಯ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಈ ತರ ಹೇಳ್ತಾ ಹೋಗ್ಬೇಕು. ಯಾಕಂದ್ರೆ ಎನರ್ಜಿ ಯಾವತ್ತು ಕೆಳಗಿನಿಂದ ಮೇಲೆ ಹೋಗ್ಬೇಕು, ಮೇಲಿನಿಂದ ಕೆಳಗಡೆ ಬರೋದಲ್ಲ. ನಾವು ಉಸಿರು ತಗೋತೀವಲ್ಲ ಆ ರೀತಿ. ಈಗ ನಾವು ಎನರ್ಜಿಯನ್ನ ನಿಮ್ಗೆ, ಈಗ ನಾವು ಸಾವಿನ ಬಗ್ಗೆ ಹೇಳ್ತೇವೆ, ಯಾರಾದ್ರೂ ಸತ್ರೆ ನಾವು ಯಾವ ಆಕಾಶ ನೋಡ್ತೇವೆ ಅಂದ್ರೆ ಅವರ ಎನರ್ಜಿ ಮೇಲೆ ಹೋಯ್ತು, ಅವರು ಸ್ವರ್ಗಕ್ಕೆ ಹೋದ್ರು. ಹಾಗೆ ನಮ್ಮ ಎನರ್ಜಿ ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗಿ ಆ ಎನರ್ಜಿ ಫ್ಲೋ ನಮ್ಮ ಮೇಲ್ಗಡೆಯಿಂದ ಆಗಬೇಕು. ಅಂದ್ರೆ ಕೆಳಗಡೆ ಅಂದ್ರೆ ನಿಮ್ಮ ಮನುಷ್ಯನ ಎನರ್ಜಿ ಕೆಳಗಡೆ ಹೋದಷ್ಟು ಮನುಷ್ಯ ಕೆಳಗಡೆ ಹೋಗ್ತಾನೆ ಆ ರೀತಿ. ಅದಕ್ಕೆ ಯಾವತ್ತು ನೀವು ಯಾವ ಚಕ್ರವನ್ನು ಮಾಡಿ, ನಾವು ರೇಖೆಯಲ್ಲೂ ಹೇಳ್ತೇವೆ, ನೀವು ರೇಖೆ ಎಲ್ಲ ಚಕ್ರಗಳಿಗೆ ಕೊಟ್ಟ ನಂತರ ನೀವು ಕೊನೆಯದಾಗಿ ನೀವು ಸಹಸ್ರಾರ ಚಕ್ರಕ್ಕೆ ಕೊಡಿ ಅಥವಾ ಕಣ್ಣಿಗೆ ಕೊಡಿ. ಅಂದ್ರೆ ನಿಮ್ಗೆ ಹೃದಯ ಚಕ್ರದ ಮೇಲಿನ ಭಾಗಕ್ಕೆ ನೀವು ಎಂಡಲ್ಲಿ ಕನೆಕ್ಟ್ ಮಾಡಬೇಕು ಅಂತ. ಯಾಕಂದ್ರೆ ನಿಮ್ಗೆ ಎನರ್ಜಿ ಫ್ಲೋ ಎಂಡಲ್ಲಿ ನಿಲ್ಬೇಕು. ಆ ರೀತಿಯಾಗಿ ನಿಮ್ಗೆ ಇಷ್ಟ ಬಂದ ಯಾವ ಚಕ್ರಕ್ಕೆ ಬೇಕಾದ್ರೂ ಕೊಡಿ, ಕೊನೆಗೆ ನೀವು ಕಿವಿಗ, ಕಣ್ಣಿಗ, ಆ ರೀತಿ ಎನರ್ಜಿಯನ್ನ ಕನೆಕ್ಟ್ ಮಾಡ್ಲಿ ಅಂತ ಹೇಳ್ತೀವಿ. ಸರ್, ಇದು ಮಣಿಪುರದ ಚಕ್ರದ